ರೀಸನ್ ಯಾವುದೇ ಆಗಿರಲಿ, ಮದುವೆ ಮನೆಗಳಿಗೆ ಅಥವಾ ರೆಸ್ಟೋರೆಂಟಿಗೆ ಹೋದಾಗ ಎಲ್ಲರೂ ಇಷ್ಟಪಟ್ಟು ತಿನ್ನೋದು ಒಂದೇ ರೆಸಿಪಿ ಪನ್ನೀರ್ ಪಲಾವ್. ಪನ್ನೀರಿನ ಟೇಸ್ಟು, ಬಟಾಣಿ ಕಾಳು, ಆಹಾ ಸ್ಮೆಲ್ಲು ಏನು ಸೂಪರ್ ಆಗಿರುತ್ತೆ. ಅದೇ ರೆಸಿಪಿನ ಈಸಿಯಾಗಿ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಇಂದ ಯಾವ ರೀತಿ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನೀಗ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದರಲ್ಲಿ 1 ಗ್ಲಾಸ್ನಷ್ಟು ಬಾಸ್ಮತಿ ರೈಸ್ನ ಹಾಕ್ತಾ ಇದ್ದೀನಿ. ನಾರ್ಮಲ್ ರೈಸಿಂದನೂ ಮಾಡ್ಬೋದು, ಬಟ್ ಬಾಸ್ಮತಿ ರೈಸಿಂದ ತುಂಬ ಉದುರಾಗಿ ಬರುತ್ತೆ ಅಂತ ಹೇಳಿ ನಾನು ಬಾಸ್ಮತಿ ರೈಸ್ನ ಇಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು 5ರಿಂದ 10 ನಿಮಿಷ ಇದನ್ನು ನೆನೆಸ್ಕೋಬೇಕು. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಜಾಸ್ತಿ ಹೊತ್ತೇನಾದರೂ ನೆನೆಸ್ಬಿಟ್ರೆ ಅಕ್ಕಿ ಅನ್ನ ತುಂಬ ಮೆತ್ತಗಾಗುತ್ತೆ. ಸೊ 5ರಿಂದ 10 ನಿಮಿಷ ಮಾತ್ರ ನೆನೆಸ್ಕೊಳ್ಳಿ. ಅಕ್ಕಿ 5 ನಿಮಿಷ ನೆನೆಯೋಷ್ಟೊತ್ತಿಗೆ ನಾವು ತೊಗೊಂಡಿರೋಂಥ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಕಡಾಯಿ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿಯಾಗಿದೆ. ಈ ಟೈಮಲ್ಲಿ ನಾನು 2 ಸ್ಪೂನ್ನಷ್ಟು ತುಪ್ಪನ ಹಾಕ್ತೀನಿ. ನಾನು 200 ಗ್ರಾಮ್ನಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ. ಇದು ಫ್ರೆಶ್ ಪನ್ನೀರ್. ನೋಡಿ, ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಪನ್ನೀರ್ ತುಂಬಾ ಸಾಫ್ಟ್ ಆಗಿರೋದ್ರಿಂದ ನಿಧಾನವಾಗಿ ಇದನ್ನ ಕೈ ಆಡಿಸ್ಕೊಳ್ಳಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಇದನ್ನ ಶಾಲೋ ಫ್ರೈ ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ. ಇದು ಫ್ರೈ ಆಗಿದೆ. ನಾನೀಗ ಒಂದು ತಟ್ಟೆಗೆ ಇದನ್ನ ತೆಕ್ಕೊಳ್ತಾ ಇದ್ದೀನಿ. ಇದೇ ತುಪ್ಪದಲ್ಲಿ ಈಗ ಕಡಾಯಿಗೆ ಗೋಡಂಬಿ ಮತ್ತೆ ದ್ರಾಕ್ಷಿನ ಹಾಕಿ ಸ್ವಲ್ಪ ಕರೆದು ತೆಗೆದಿಟ್ಕೊಳ್ಳೋಣ. ಪನ್ನೀರ್ ಪಲಾವ್ ಮಧ್ಯದಲ್ಲಿ ದ್ರಾಕ್ಷಿ ಮತ್ತೆ ಗೋಡಂಬಿ ಸಿಕ್ಕರೆ ಆಹಾ, ಅದ್ರ ಟೇಸ್ಟೇ ಬೇರೆ. ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ. ಇದನ್ನ ನಾನು ಒಂದು ಬೌಲಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಕಡಾಯಿ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ನಾನು 2 ಸ್ಪೂನ್ನಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಇಲ್ಲಾಂದರೆ ಎಣ್ಣೆ ಬೇಕಾದರೆ ನೀವು ಹಾಕೋಬೋದು. ಇಲ್ಲಾಂದರೆ 1 ಸ್ಪೂನ್ ತುಪ್ಪ, 1 ಸ್ಪೂನ್ ಎಣ್ಣೆ ಬೇಕಾದರೆ ಹಾಕೊಳ್ಳಿ. ಪನ್ನೀರ್ ಪಲಾವ್ ಟೇಸ್ಟ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮಸಾಲೆ ಪದಾರ್ಥಗಳನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 10 ಮೆಣಸಿನ ಕಾಳನ್ನ ತೊಗೊಂಡಿದ್ದೀನಿ, ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ, 4ರಿಂದ 5 ಲವಂಗ, 2 ತುಂಡಿನಷ್ಟು ಚಕ್ಕೆ, 2 ಚಕ್ರ ಮಗ್ಗು ಮತ್ತು 2 ಪಲಾವ್ ಎಲೆನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕಾದಿರೋಂಥ ತುಪ್ಪಕ್ಕೆ ಈಗ ಹಾಕೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ನಿಧಾನವಾಗಿ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಎಲ್ಲಿವರೆಗೂ ಅಂದರೆ ಇದು ಸ್ವಲ್ಪ ಫ್ರೈ ಆಗಿ ಘಮ್ ಅಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಪ್ಪದಲ್ಲಿ. ಅಲ್ಲಿವರೆಗೂ ಈ ಮಸಾಲೆನ ಹುರ್ಕೊಂಡು ನೆಕ್ಸ್ಟ್ ನಾವು ತಗೊಂಡಿರುವಂಥ ಈರುಳ್ಳಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ. 1 ಕಪ್ಪಿನಷ್ಟು ಉದ್ದುದ್ದಾಗಿ ಹೆಚ್ಚಿರುವಂಥ ಈರುಳ್ಳಿನ ನಾನು ತಗೊಂಡಿದ್ದೀನಿ. ಅದನ್ನು ಹಾಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಉರಿ ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಈರುಳ್ಳಿ ಇಲ್ಲದೇನೂ ಇದನ್ನು ಮಾಡ್ಬೋದು, ಅದು ಚೆನ್ನಾಗಿರುತ್ತೆ ಟೇಸ್ಟ್. ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಈಗ ಕಲರ್ ಸ್ವಲ್ಪ ಚೇಂಜ್ ಆಗಿದೆ, ಲೈಟ್ ಕಲರ್ ಬಂದಿದೆ. ಈ ಟೈಮಲ್ಲಿ ನಾನು ಉದ್ದಗೆ ಹೆಚ್ಚಿಟ್ಕೊಂಡಿರುವಂಥ 1 ಇಂಚಿನಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಹಸಿರು ಮೆಣಸಿನ್ಕಾಯಿ 4 ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಲಾವಿಗೆ ಟೊಮೊಟೊ ಬೇಕಾಗಿಲ್ಲ, ಕಾಯಿ ಬೇಕಾಗಿಲ್ಲ, ಮತ್ತು ರುಬ್ಬಿ ಹಾಕೋ ಅವಶ್ಯಕತೆ ಇಲ್ಲ. ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದನ್ನು ಕೈ ಆಡಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಕಪ್ಪಿನಷ್ಟು ಸಣ್ಣಗೆ ಕಟ್ ಮಾಡಿರೋ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ. 1 ಕ್ಯಾರೆಟ್ನ ನಾನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಕಪ್ಪಿನಷ್ಟು ಬಟಾಣಿ ಕಾಳನ್ನು ಹಾಕ್ತಾ ಇದ್ದೀನಿ. ಬಟಾಣಿ ಮತ್ತು ಕ್ಯಾರೆಟ್ ಸ್ವಲ್ಪ ಹಸಿ ವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ತುಪ್ಪದಲ್ಲಿ ಇದನ್ನು ಕೈ ಆಡಿಸ್ಕೊಳ್ತಾ ಇದ್ದೀನಿ. ಈಗ ನಾನು ನೆನೆಸ್ಕೊಂಡು ಇಟ್ಕೊಂಡಿರೋಂಥ ಅಕ್ಕಿನ ನೀರು ಬಸ್ತು ಇದರೊಳಗೆ ಹಾಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಖಾರದ ಪುಡಿ ಹಾಕ್ತಾ ಇದ್ದೀನಿ. 1 ಸ್ಪೂನ್ನಷ್ಟು, ಅರ್ಧ ಚಮಚದಷ್ಟು ಗರಂ ಮಸಾಲಾನ ಈಗ ಹಾಕ್ತೀನಿ. ಎಲ್ಲ ಮಸಾಲೆ ಮಿಕ್ಸ್ ಆಗೋವರೆಗೂ ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳೋ ಮೆಥಡ್ನ ಪರ್ಫೆಕ್ಟಾಗಿ ಫಾಲೋ ಮಾಡಿ. ಎಕ್ಸಾಕ್ಟ್ ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟೇ ಬರುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನೀರು ಹಾಕೊಳ್ತೀನಿ. ಈಗ ನಾನೀಗ 1 ಕಪ್ನಷ್ಟು ಹಾಕೊಳ್ತೀನಿ. ನೆಕ್ಸ್ಟ್ ಅರ್ಧ ಕಪ್ಪು ನೀರನ್ನ ಹಾಕೊಳ್ತೀನಿ. ಟೋಟಲ್ 1.5 ಕಪ್ಪು ನೀರು. ನಾನು ತಗೊಂಡಿರೋ 1 ಕಪ್ ಅಕ್ಕಿಗೆ ಪರ್ಫೆಕ್ಟಾಗಿ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಅರ್ಧ ಹೋಳಿನಷ್ಟು ನಿಂಬೆಹಣ್ಣನ್ನು ಹಿಂಡ್ತೀನಿ. ಇದರಿಂದ ಪಲಾವ್ ತುಂಬ ಉದುರಾಗುತ್ತೆ, ಮೆತ್ತಗಾಗೋದಿಲ್ಲ ಅಕ್ಕಿ. ಸೊ ಅದರಿಂದ ನಾನು ನಿಂಬೆಹಣ್ಣನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ. ಜಾಸ್ತಿ ಹಾಕೋಕೆ ಹೋಗಬೇಡಿ, ಅರ್ಧ ನಿಂಬೆಹಣ್ಣಿನೋಳು ಪರ್ಫೆಕ್ಟಾಗಿ ಆಗುತ್ತೆ. ಒಂದ್ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು 10 ನಿಮಿಷಗಳ ಕಾಲ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಬೇಕು. ನೋಡಿ, ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. 10 ನಿಮಿಷ ವೆಯ್ಟ್ ಮಾಡ್ತೀನಿ. ಈಗ 10 ನಿಮಿಷ ಆಗಿದೆ. ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ವಾ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ನನ್ನ ಕೈಯಲ್ಲಿ ಮುಟ್ಟಿ ಇದನ್ನು ತೋರಿಸ್ತಿದ್ದೀನಿ. ಅಗಳು ನೀಟಾಗಿ ಬೆಂದಿದೆ. ಹಬೇಲಿ ಒಳ್ಳೆ ಪರ್ಫೆಕ್ಟಾಗಿ ಬೆಂದು ರೆಡಿಯಾಗಿದೆ ಈಗ ನಮ್ಮ ಪಲಾವ್. ಇದ್ರ ಮೇಲ್ಗಡೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಪನ್ನೀರ್ನ ಈಗ ಹಾಕೊಳ್ಳೋಣ. ನೆಕ್ಸ್ಟ್ ದ್ರಾಕ್ಷಿ ಮತ್ತು ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನು ಇವಾಗ ಹಾಕೊಳ್ತಾ ಇದ್ದೀನಿ. 2 ಹಾಕೊಂಡು ಒಂದ್ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಇದನ್ನ 2 ನಿಮಿಷಗಳ ಕಾಲ ಇದನ್ನ ಮುಚ್ಚಳ ಮುಚ್ಚಿ ಹಾಗೆ ಬಿಡಬೇಕು. ಅದರಿಂದ ಪನ್ನೀರ್ ತುಂಬಾ ಸಾಫ್ಟ್ ಆಗುತ್ತೆ, ಜೊತೆಗೆ ಪಲಾವಿನ ಸ್ಮೆಲ್ಲು ಅದರಲ್ಲಿ ತುಂಬಾ ಚೆನ್ನಾಗಿ ಸೇರ್ಕೊಳ್ಳುತ್ತೆ. ನೋಡಿ ಈಗ 2 ನಿಮಿಷ ಆಗಿದೆ, ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಪರ್ಫೆಕ್ಟ್ ಆಗಿರೋ ಪನ್ನೀರ್ ಪಲಾವ್ ರೆಡಿ ಆಗಿದೆ. ಈಗ ಇದಕ್ಕೆ ಕ್ವಿಕ್ ಆಗಿ ಮೊಸರು ಬಜ್ಜಿನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನು ಸ್ಟೀಲ್ ಬೌಲ್ನ ತಗೊಂಡಿದ್ದೀನಿ. 1 ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಸೌತೆಕಾಯಿ ತಗೊಂಡಿದ್ದೀನಿ, 1 ಕಪ್ಪಿನಷ್ಟು ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಸಿರು ಮೆಣಸಿನಕಾಯಿ ತಗೊಂಡಿದ್ದೀನಿ, 1 ಸಣ್ಣ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮೊಟೊ ತಗೊಂಡಿದ್ದೀನಿ, ಅದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ.
ತೊಗೊಂಡಿದ್ದೀನಿ, 1 ಟೊಮೆಟೊ, ಕ್ಯಾರೆಟ್ ತೊಗೊಂಡಿದ್ದೀನಿ, ಅರ್ಧ ಕ್ಯಾರೆಟ್ನ ತುರಿದು ಹಾಕೊಂಡಿದ್ದೀನಿ, 1 ಕಪ್ಪಿನಷ್ಟು ಮೊಸರನ್ನ ಹಾಕೊಂಡಿದ್ದೀನಿ, 1/4 ಲೀಟರ್ನಷ್ಟು ಮೊಸರನ್ನ ನಾನು ಯೂಸ್ ಮಾಡಿದ್ದೀನಿ. ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮತ್ತು ಸ್ವಲ್ಪ ಪುದೀನನ ಹಾಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಜೀರಿಗೆ ಪುಡಿನ ಇದಕ್ಕೆ ಸೇರಿಸ್ಬೇಕು. ಜೀರಿಗೆ ಪುಡಿ ಜೀರ್ಣ ಶಕ್ತಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್ ನಾನು ಅರ್ಧ ಚಮಚದಷ್ಟು ಕಪ್ಪು ಉಪ್ಪನ್ನ ಹಾಕ್ತಾ ಇದ್ದೀನಿ. ಕಪ್ಪು ಉಪ್ಪಿಲ್ಲ ಅಂದರೆ ನಾರ್ಮಲ್ ಉಪ್ಪನ್ನ ಬೇಕಾದ್ರೆ ನೀವು ಯೂಸ್ ಮಾಡಿ. ನೋಡಿ ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಬಜ್ಜಿ ಮಾಡೋದು ಎಷ್ಟು ಈಸಿ ನೋಡಿ, ಎಷ್ಟು ಕಲರ್ಫುಲ್ ಆಗಿ ಪರ್ಫೆಕ್ಟಾಗಿ ರೆಡಿ ಆಯಿತು. ಜೀರಿಗೆ ಪುಡಿ ಹಾಕಿರೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ, ಜೀರ್ಣ ಶಕ್ತಿಗೂ ಅಷ್ಟೇ ತುಂಬಾ ಒಳ್ಳೆಯದು. ಈಗ ಮೊಸರು ಬಜ್ಜಿ ರೆಡಿ ಆಯಿತು, ಸರ್ವ್ ಮಾಡೋಣ. ಈ ಬೇಸಿಗೆ ಟೈಮಲ್ಲಿ ತುಂಬ ಹೊತ್ತು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಬೇಜಾರಾಗುತ್ತೆ. ಸೊ ಅದರಿಂದ ಈ ಥರ ಈಸಿ ರೆಸಿಪೀಸ್ ಮತ್ತು ಟೇಸ್ಟಿ ರೆಸಿಪೀಸ್ನ ನೀವು ಮನೇಲಿರೋರಿಗೆ ಮಾಡಿಕೊಡಿ. ಈ ಥರ ಪರ್ಫೆಕ್ಟ್ ರೆಸ್ಟೋರೆಂಟ್ ಸ್ಟೈಲ್ನ ಪನ್ನೀರ್ ಪಲಾವ್ನ ಮಾಡಿಕೊಟ್ರೆ ಮನೇಲಿರೋರು ಮಕ್ಕಳು ತುಂಬಾ ಖುಷಿ ಪಡ್ತಾರೆ. ನೀವು ಸಹ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿ ಮದುವೆ ಮನೆಯ ಸ್ಪೆಷಲ್ ರೆಸಿಪೀಸ್ಗೋಸ್ಕರ ಅಥವಾ ರೆಸ್ಟೋರೆಂಟ್ ಸ್ಟೈಲ್ನ ಸ್ಪೆಷಲ್ ಅಡಿಗೆಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಾನು ಆದಷ್ಟು ಈಸಿ ರೆಸಿಪೀಸ್ನ ನಿಮಗೋಸ್ಕರ ತರೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.